ಕೈಮಣೆಯಲ್ಲಿ ತಾರಕಕ್ಕೇರಿದ ಭಿನ್ನಮತ. ಇನ್ನೂ ಕೂಡ ಶಾಸಕರು ತಣ್ಣಗಾಗಿಲ್ಲ. ಕೆಲವು ಶಾಸಕರು ಅಸಮಾಧಾನದ ತಂಡ ಹೊಡೆದಿದ್ದಾರೆ. ಈಗ 20ಕ್ಕೂ ಹೆಚ್ಚು ಶಾಸಕರಿಂದಲೂ ಈಗಲೂ ಕೂಡ ಬಂಡಾಯವೆದ್ದಿದೆ. ಯಾರ ಮಾತು ಕೇಳುವ ಸ್ಥಿತಿಯಲ್ಲಿಲ್ಲ ಜಯಚಂದ್ರ. ಕೈಮಣೆಯಲ್ಲಿ ಈಗ ಇನ್ನೂ ಕೂಡ ಶಾಸಕರು ತಣ್ಣಗಾದಂತೆ ಕಾಣ್ತಾ ಇಲ್ಲ. ಯಾವಾಗ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಿದ್ರು 20 ಜನ ಸಚಿವರು, ಅದಾದ ನಂತರದಲ್ಲಿ ಲಿಸ್ಟ್ನಲ್ಲಿ ನಮ್ಮ ಹೆಸರೇ ಇಲ್ಲ ಅಂತ ಕೆಲ ಶಾಸಕರು ಈಗ ರೊಚ್ಚಿಗೆದ್ದಿದ್ದಾರೆ. 20ಕ್ಕೂ ಹೆಚ್ಚು ಶಾಸಕರಿಂದ ಈಗಲೂ ಕೂಡ ಬಂಡಾಯವೆದ್ದಿರುವಂಥದ್ದು. ಆಡಳಿತ ಪಕ್ಷದ ಸಾಲಿನಲ್ಲಿ ಕುಳಿತುಕೊಳ್ಳಲು ಇಚ್ಛೆ ಇಲ್ಲ. ಶಾಸಕರು ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ವಿರೋಧ ಪಕ್ಷದ ಸಾಲಿನಲ್ಲಿ ಪ್ರತ್ಯೇಕ ಆಸನವನ್ನ ಕಲ್ಪಿಸಿಕೊಡುವಂತೆ ಶಾಸಕರು ಕೇಳ್ತಾ ಇದ್ದಾರೆ. ಈಗಾಗಲೇ ಪತ್ರವನ್ನ ಸಿದ್ಧಪಡಿಸುವಂತೆ ಕೆಲ ಶಾಸಕರು ಕೂಡ ಸೂಚನೆ ನೀಡಿದ್ದು ಹಂಗಾಮಿ ಸ್ಪೀಕರ್ ಸ್ಥಾನವನ್ನ ತಿರಸ್ಕರಿಸಿದ್ದಾರೆ. ಟಿ.ಬಿ. ಜಯಚಂದ್ರ ಅವರು ಕೈಮಣೆಯಲ್ಲಿ ತಾರಕಕ್ಕೇರಿದೆ ಈಗ ಭಿನ್ನಮತ. ಒಂದು ಕಡೆ ಈಗಾಗಲೇ ನೂತನ ಸಚಿವರಾದಂತಹ ಬಾಲಕೃಷ್ಣ ಹಾಗೂ ಚಲುವರಾಯಸ್ವಾಮಿ, ಡಿ.ಕೆ. ಶಿವಕುಮಾರ್ ಅವರು ಕರೆ ಮಾಡಿ ಅವರ ಸಂಧಾನಕ್ಕೆ, ಅವರ ನೋವಿಗೆ ಸ್ಪಂದಿಸಲಿಕ್ಕೆ ಮುಂದಾಗಿದ್ದಾರೆ. ಆದರೆ ಯಾರ ಮಾತನ್ನು ಕೇಳ್ತಾ ಇಲ್ಲ. ಇನ್ನೂ 20 ಶಾಸಕರು, ಕೆಲವೊಂದಿಷ್ಟು ಶಾಸಕರು ಈಗಾಗಲೇ ಸಮಾಧಾನಗೊಂಡು ಡಿ.ಕೆ. ಶಿವಕುಮಾರ್ ಅವರೊಟ್ಟಿಗೆ ಹೊಂದಿಕೊಂಡಿದ್ದಾರೆ. ಆದರೆ ಇನ್ನೂ ಕೆಲ ಶಾಸಕರು ರೊಚ್ಚಿಗೆದ್ದಿದ್ದಾರೆ. ಹಂಗಾಮಿ ಸ್ಪೀಕರ್ ಸ್ಥಾನವನ್ನ ತಿರಸ್ಕರಿಸಿದ್ದಾರೆ. ಟಿ.ಬಿ. ಜಯಚಂದ್ರ ಅವರು ಪ್ರತ್ಯೇಕ ನಮಗೊಂದು ಆಸನವನ್ನ ಕಲ್ಪಿಸಿಕೊಡಿ, ವಿಧಾನಸಭಾ ಒಂದು ಮೀಟಿಂಗ್ನಲ್ಲಿ ಅಥವಾ ಮುಂಗಾರು ಅಧಿವೇಶನದಲ್ಲಿ ನಮಗಾಗೆ ಸಪರೇಟ್ ಆಗಿ ಆಸನವನ್ನ ಮಾಡಿಕೊಡಿ ಅಂತ ಕೆಲವೊಂದಿಷ್ಟು ಶಾಸಕರು ಕೇಳ್ತಾ ಇದ್ದಾರೆ. ಇನ್ನು ಈಗಾಗಲೇ ಡಿ.ಕೆ. ಶಿವಕುಮಾರ್ ಹಾಗೂ ಚಲುವರಾಯಸ್ವಾಮಿ ಅವರು ಅವರ ಸಂಧಾನಕ್ಕೆ ಮುಂದಾಗಿದ್ದಾರೆ. ಕೆಲವೊಂದಿಷ್ಟು ಶಾಸಕರು ತಮ್ಮ ರಾಜೀನಾಮೆಯನ್ನು ವಾಪಸ್ ಪಡೆದುಕೊಂಡಿದ್ದಾರೆ. ಇನ್ನು ಕೆಲವೊಂದಿಷ್ಟು ಶಾಸಕರ ಬೆಂಬಲಿಗರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ, ವಿಷ ಕುಡಿತಾ ಇದ್ದಾರೆ, ಅಲ್ಲಲ್ಲಿ ರೋಡಲ್ಲಿ ರಸ್ತೆ ಬಂದ್ ಮಾಡಿ ಚಳವಳಿ ನಡೆಸ್ತಾ ಇದ್ದಾರೆ. ಇದೆಲ್ಲದರ ಮಧ್ಯೆ ಈಗ ಕಾಂಗ್ರೆಸ್ ಪಾಳ್ಯದಲ್ಲಿ ಶಾಸಕರು ಇನ್ನೂ ಕೂಡ ತಣ್ಣಗಾದಂತೆ ಕಾಣ್ತಾ ಇದೆ. ಒಂದು ಕಡೆ ಡಿ.ಕೆ. ಶಿವಕುಮಾರ್ ಅವರು ಡೋಂಟ್ ಕೇರ್ ಸ್ವಭಾವವನ್ನು ತೋರ್ತಾ ಇದ್ರು. ಆದರೆ ಇವತ್ತು ಕೆಲ ಶಾಸಕರಿಗೆ ಕರೆ ಮಾಡಿ ಸಂಧಾನ ಹೇಳ್ತಾ ಇದ್ದಾರೆ. ಆದರೆ ಇದು ಶಮನವಾಗುವ ಹಾಗೆ ಕಾಣ್ತಾ ಇದೆ. ನಮಗೆ ಕಾಂಗ್ರೆಸ್ನಲ್ಲಿ ಇರೋಕೆ ಇಷ್ಟನೇ ಇಲ್ಲ, ಕಾಂಗ್ರೆಸ್ ನಾಯಕರೊಟ್ಟಿಗೆ ಮುಂಗಾರು ಅಧಿವೇಶನದಲ್ಲಿ ಕೂರ್ಲಿಕ್ಕೆ ಇಷ್ಟನೇ ಇಲ್ಲ, ಹೀಗಾಗಿ ನಮಗೆ ಸಪರೇಟ್ ಆಸನವನ್ನ ಮಾಡಿಕೊಡಿ ಅಂತ ಕೆಲವೊಂದಿಷ್ಟು ಶಾಸಕರು ಕೇಳಿಕೊಳ್ತಾ ಇದ್ದಾರೆ. ಇನ್ನ 20 ಶಾಸಕರು ಕೂಡ ಸಮಾಧಾನಗೊಂಡಿಲ್ಲ. ಇನ್ನ ಈ ಬಗ್ಗೆ ಟಿ.ಬಿ. ಜಯಚಂದ್ರ ಅವರು ಏನ್ ಮಾತನಾಡಿದ್ದಾರೆ ಅವರ ಹತ್ರ ಕೇಳ್ಕೊಂಡ್ಬರೋಣ ಬನ್ನಿ. ಹಾಗಾಗಿ ಎಲ್ಲ ಏಕಕಾಲಕ್ಕೆ ಉಲ್ಬಣ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಒಂದು ಸ್ವಲ್ಪ ಗೊಂದಲ ಆಗಿದೆ. ಅದನ್ನು ಎಲ್ಲ ಒಂದು ಕಡೆಗೆ ನಾನು ಬೆಳಿಗ್ಗೆಯಿಂದಲೂ ಕೂಡ ನಾನು ಕೆಲವು ಶಾಸಕರ ಜೊತೆಯಲ್ಲಿ ಮಾತಾಡೋಂಥ ಕೆಲಸವನ್ನು ಮಾಡ್ತಾಯಿದ್ದೀವಿ. ಮುಖ್ಯಮಂತ್ರಿಗಳ ಜೊತೆನೂ ಕೂಡ ಚರ್ಚೆ ಮಾಡಿದ್ವಿ. ಸುರ್ಜೇವಾಲ ಅವರು ಇವತ್ತು ಬರ್ತಾ ಇದ್ದಾರೆ. ಬಹುಶಃ ಇದೆಲ್ಲದಕ್ಕೂ ಕೂಡ ಅಂತಿಮವಾಗಿ ಒಂದು ಶಮನ ಮಾಡ್ತಕ್ಕಂಥ ರೀತಿಯಲ್ಲಿ ಪ್ರಕ್ರಿಯೆಗಳು ನಡೀತದೆ ಅಂತಕ್ಕಂಥ ವಿಶ್ವಾಸ ನನಗಿದೆ. ಈಗ ನಾನು ಅದನ್ನು ಆ ಪ್ರಸ್ತಾವನೆ ನಾನು ಒಪ್ಪಿರಲಿಲ್ಲ. ಆದರೂ ಕೂಡ ಅದು ಒಂದು ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಪಕ್ಷದ ಚೌಕಟ್ಟಿನಲ್ಲಿ ಪಕ್ಷದ ಒಗ್ಗಟ್ಟನ್ನು ಕಾಪಾಡುವಂಥ ಸಂದರ್ಭದಲ್ಲಿ ವರಿಷ್ಠರ ಮಾರ್ಗದರ್ಶನವೂ ಕೂಡ ಪಡೆದು ಮುಂದೆ ಹೆಜ್ಜೆ ಇಡಬೇಕಾಗ್ತದೆ. ಆ ಕಾರಣದಲ್ಲಿ ಇವತ್ತು ಸುರ್ಜೇವಾಲ ಅವರು ಕೂಡ ಬರ್ತಾ ಇದ್ದಾರೆ. ಮುಖ್ಯಮಂತ್ರಿಗಳ ಸಂಪರ್ಕದಲ್ಲಿದ್ದೇನೆ. ನೋಡೋಣ, ಇವತ್ತು ಸ್ವಲ್ಪ ಎಲ್ಲ ಬಿಕ್ಕಟ್ಟುಗಳಿಗೂ ಕೂಡ ಇತ್ಯರ್ಥ ಆಗ್ತದೆ ಅಂತಕ್ಕಂಥ ವಿಶ್ವಾಸ ನನಗೆ ಇದೆ. ಹಾಗಾಗಿ ಎಲ್ಲ ಏಕಕಾಲಕ್ಕೆ ಉಲ್ಬಣ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಒಂದು ಸ್ವಲ್ಪ ಗೊಂದಲ ಆಗಿದೆ. ಅದನ್ನು ಎಲ್ಲ ಒಂದು ಕಡೆಗೆ ನಾನು ಬೆಳಿಗ್ಗೆಯಿಂದಲೂ ಕೂಡ ನಾನು ಕೆಲವು ಶಾಸಕರ ಜೊತೆಯಲ್ಲಿ ಮಾತಾಡೋಂಥ ಕೆಲಸವನ್ನು ಮಾಡ್ತಾಯಿದ್ದೀವಿ. ಮುಖ್ಯಮಂತ್ರಿಗಳ ಜೊತೆನೂ ಕೂಡ ಚರ್ಚೆ ಮಾಡಿದ್ವಿ. ಸುರ್ಜೇವಾಲ ಅವರು ಇವತ್ತು ಬರ್ತಾ ಇದ್ದಾರೆ. ಬಹುಶಃ ಇದೆಲ್ಲದಕ್ಕೂ ಕೂಡ ಇದಿಷ್ಟು ಈಗ ಟಿ.ಬಿ. ಜಯಚಂದ್ರ ಅವರು ಅಸಮಾಧಾನದ ಮಾತನಾಡಿದ್ದು. ಟಿ.ಬಿ. ಜಯಚಂದ್ರ ಶಿರಾ ಶಾಸಕರಾಗಿದ್ದು
ಅಧಿವೇಶನದಲ್ಲಿ ಕಾಂಗ್ರೆಸ್ಸಿಗರ ಜೊತೆ ನನಗೆ ಕೂರ್ಲಿಕ್ಕೆ ಇಷ್ಟ ಇಲ್ಲ. ಹೀಗಾಗಿ ನಮಗೆ ಸಪರೇಟ್ ಆಸನವನ್ನ ಪ್ರತ್ಯೇಕವಾಗಿ ಚೇರ್ ವ್ಯವಸ್ಥೆಯನ್ನ ಮಾಡಿಕೊಡಿ ಅಂತ ಟಿ.ಬಿ. ಜಯಚಂದ್ರ ಅವರು ಈಗಾಗಲೇ ಹೈಕಮಾಂಡ್ ವರಿಷ್ಠರಿಗೆ ಮಾತನಾಡಿದ್ದಾರೆ. ಸ್ಪೀಕರ್ಗೆ ಪತ್ರ ಕೂಡ ಬರೆದಿದ್ದಾರೆ ಟಿ.ಬಿ. ಜಯಚಂದ್ರ ಅವರು. ಕಾಂಗ್ರೆಸ್ ನಾಯಕರೊಟ್ಟಿಗೆ, ನೂತನ ಸಚಿವರೊಟ್ಟಿಗೆ ನನಗೆ ಕೂರ್ಲಿಕ್ಕೆ ಇಷ್ಟ ಇಲ್ಲ, ಕಾಂಗ್ರೆಸ್ಸಿಗ ಅಂತ ಹೇಳಿಕೊಳ್ಳೋಕ್ಕೂ ಕೂಡ ನಾಚಿಕೆ ಆಗುತ್ತೆ ಅಂತ ಟಿ.ಬಿ. ಜಯಚಂದ್ರ ಅವರು ಕಾಂಗ್ರೆಸ್ ಪಾಳ್ಯದಲ್ಲೀಗ ಹಲ್ಚಲ್ ಎಬ್ಬಿಸಿದ್ದಾರೆ. ಬಸನಗೌಡ ದದ್ದಲ್ ರಾಯಚೂರು ಗ್ರಾಮ ಪಂಚಾಯತ್ ಶಾಸಕ ಸ್ವ ಇಚ್ಛೆಯಿಂದ ರಾಜೀನಾಮೆ ನೀಡುತ್ತಿದ್ದೇನೆ ಎಂದು ಪತ್ರ ಬರೆದಿದ್ದಾರೆ. ಯಾವುದೇ ಕಾರಣಕ್ಕೂ ಯಾವ ಮನವೊಲಿಕೆಗೂ ಕೂಡ ನಾನು ಬಾಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ಬಸನಗೌಡ ದದ್ದಲ್. ಸಿದ್ದರಾಮಯ್ಯ ಸಂಪುಟದಲ್ಲೂ ಕೂಡ ನನ್ನನ್ನ ಕಡೆಗಣಿಸಿದ್ರು. ಈಗ ಡಿ.ಕೆ.ಶಿ ಸಂಪುಟದಲ್ಲೂ ಕೂಡ ರಾಯಚೂರು ಕ್ಷೇತ್ರದಿಂದ ಕಡೆಗಣನೆ ಮಾಡಿದ್ದಾರೆ ಅಂತ ಬೇಸತ್ತಿದ್ದಾರೆ. ವಾಲ್ಮೀಕಿ ನಿಗಮದ ಅಧ್ಯಕ್ಷ ಸ್ಥಾನಕ್ಕೆ ದದ್ದಲ್ ರಾಜೀನಾಮೆ ನೀಡಲಿಕ್ಕೆ ಮುಂದಾಗಿದ್ದಾರೆ. ಈಗ ಸ್ವ ಇಚ್ಛೆಯಿಂದ ರಾಜೀನಾಮೆ ನೀಡುತ್ತಿದ್ದೇನೆ ಅಂತ ಪತ್ರ ಬರೆದಿದ್ದಾರೆ. ಒಟ್ಟಿನಲ್ಲಿ ಕಾಂಗ್ರೆಸ್ಸಿಗರ ಜೊತೆಗೆ ನಮಗೆ ಕುಳಿತುಕೊಳ್ಳಲಿಕ್ಕೆ ಮನಸ್ಸಿಲ್ಲ, ಸಪರೇಟ್ ಆಗಿ ಆಸನವನ್ನ ಮಾಡಿಕೊಡಿ ಅಂತ ಟಿ.ಬಿ. ಜಯಚಂದ್ರ ಅವರು ಒಂದ್ ಕಡೆ ಹೇಳ್ತಾ ಇದ್ರೆ, ಮತ್ತೊಂದು ಕಡೆ ದದ್ದಲ್ ಅವರು ನಮ್ಮನ್ನ ಸಿದ್ದರಾಮಯ್ಯ ಒಂದು ಸಂಪುಟದಲ್ಲಿದ್ದಾಗಲೂ ಸಹಿತ ನಮಗೆ ಕಡೆಗಣಿಸಿದ್ರು, ಈಗಲೂ ಕಡೆಗಣಿಸ್ತಿದ್ದಾರೆ ಅಂತ ದದ್ದಲ್ ಅವರು ಕೂಡ ಒಂದ್ ಕಡೆ ಮಾತನಾಡ್ತಾ ಇದ್ದಾರೆ. ಸದ್ಯಕ್ಕೆ ಬೂದಿ ಮುಚ್ಚಿದ ಕೆಂಡದಂತಿರುವಂತ ಅತೃಪ್ತಿ. ಮನೆಗೆ ತೆರಳಿ ಇಬ್ಬರು ಸಚಿವರು ಸಂಧಾನ ಮಾಡ್ತಾ ಇದ್ದಾರೆ. ಈಗ ವಿಜಯನಗರದ ಶಾಸಕ ಎಂ ಕೃಷ್ಣಪ್ಪ ಅವರ ಮನೆಗೆ ಚಲುವರಾಯಸ್ವಾಮಿ ಹಾಗೂ ಬಾಲಕೃಷ್ಣ ಅವರು ಮನೆಗೆ ತೆರಳಿ ಅವರಿಗೆ ಸಮಾಧಾನ ಮಾಡ್ತಾ ಇದ್ದಾರೆ. ಆದರೆ ಸದ್ಯಕ್ಕೆ ಬೂದಿ ಮುಚ್ಚಿದ ಕೆಂಡದಂತಿರುವಂತ ಈ ಒಂದು ಅತೃಪ್ತಿ. ಎಂ ಕೃಷ್ಣಪ್ಪ ಅವರ ಪ್ರತಿಭಟನಾಕಾರರು ಈಗಾಗಲೇ ನಿನ್ನೆ ಕೆಪಿಸಿಸಿ ಕಚೇರಿ ಮುಂದೆ ಬೃಹತ್ ಪ್ರತಿಭಟನೆ ನಡೆಸಿದ್ರು. ಇದಾದ ನಂತರದಲ್ಲಿ ಯಶವಂತರಾಯ್ ಪಾಟೀಲ್ ಇಂಡಿ ಶಾಸಕ ಇವರು ಶಾಂತವಾಗಿದ್ದಂತೆ ಕಾಣ್ತಾ ಇದೆ. ಇಂಡಿ ಶಾಸಕರನ್ನ ಕೊನೆಗೂ ನೂತನ ಸಚಿವರಾದಂಥ ಲಕ್ಷ್ಮಣ್ ಸವದಿ ಅವರು ಶಾಂತಗೊಳಿಸಿದ್ದಾರೆ. ನಾಳೆ ಯಶವಂತರಾಯ್ ಪಾಟೀಲ್ ಸುದ್ದಿಗೋಷ್ಠಿ ನಡೆಸಲಿದ್ದಾರೆ. ಈ ಬಗ್ಗೆ ರಾಜೀನಾಮೆ ನಿರ್ಧಾರವನ್ನ ವಾಪಸ್ ತೆಗೆದುಕೊಳ್ಳುವುದಾಗಿ ಈಗಾಗಲೇ ನಿರ್ಧಾರವನ್ನ ಕೈಗೊಂಡಂತೆ ಕಾಣ್ತಾ ಇದೆ. ಇಂಡಿ ಶಾಸಕರ ಮನವೊಲಿಸಿದ್ದಾರೆ ಲಕ್ಷ್ಮಣ್ ಸವದಿ. ಮೆತ್ತಗಾದಂಥ ಶಾಸಕ. ಈಗ ಸುರ್ಜೇವಾಲಾ ಅವರು ಬಂದು ಎಷ್ಟೇ ಸಮಾಧಾನ ಪಡಿಸಿದ್ರು ಸಹಿತ ಒಪ್ಕೊಂಡಿರಲಿಲ್ಲ ಯಶವಂತರಾಯ್ ಗೌಡ ಅವರು. ಯಾವುದೇ ಕಾರಣಕ್ಕೂ ನಾನು ರಾಜೀನಾಮೆ ಹಿಂಪಡೆಯೋದಿಲ್ಲ ಅನ್ನೋ ನಿಟ್ಟಿನಲ್ಲೆಲ್ಲ ಮಾತನಾಡಿದ್ರು. ಇದೀಗ ರಾಜೀನಾಮೆಯನ್ನ ವಾಪಸ್ ತೆಗೆದುಕೊಳ್ಳೋ ನಿಟ್ಟಿನಲ್ಲಿ ಯಶವಂತರಾಯ್ ಪಾಟೀಲ್ ಅವರು ಮುಂದಾಗಿದ್ದಾರೆ. ಇಂಡಿ ಶಾಸಕರ ಮನವೊಲಿಸಿದ್ದಾರೆ ಲಕ್ಷ್ಮಣ್ ಸವದಿ ಅವರು. ನಾಳೆ ಯಶವಂತರಾಯ್ ಪಾಟೀಲ್ ಸುದ್ದಿಗೋಷ್ಠಿಯನ್ನು ನಡೆಸಲಿದ್ದಾರೆ. ಮಣಿ ಬಗ್ಗೆ ರಾಜೀನಾಮೆ ನಿರ್ಧಾರ ವಾಪಸ್ ಬಗ್ಗೆ ಮಾತನಾಡಿದ್ದಾರೆ ಯಶವಂತರಾಯ್ ಗೌಡ ಪಾಟೀಲ್ ಅವರು. ಏನು ಮಾತನಾಡಿದ್ದಾರೆ ಕೇಳ್ಕೊಂಬರೋಣ ಬನ್ನಿ. ಸರ್ಕಾರದ 2ನೇ ಅವಧಿಯ ಮಂತ್ರಿಮಂಡಲ ರಚನೆಯಾಗಿದೆ. ಅದಾದ ನಂತರ ಅನೇಕ ವಿಚಾರಗಳನ್ನು ನೀವೆಲ್ಲ ಗಮನಿಸಿದ್ದೀರಿ. ಅದರ ಭಾಗವಾಗಿಯೇ ನಾನು ನಾಳೆ ಸುದೀರ್ಘವಾಗಿ ಬಿಜಾಪುರದ ಪ್ರವಾಸಿ ಮಂದಿರದಲ್ಲಿ ಬೆಳಗ್ಗೆ 10 ಗಂಟೆಗೆ ಭಾಳ ವಿವರವಾಗಿ ನಾನು ಮಾತಾಡ್ತೀನಿ. ಇವತ್ತೊಂದು ದಿವಸ ಅವಕಾಶ ಕೊಡಿ. ಸರ್ಕಾರದ 2ನೇ ಅವಧಿಯ ಮಂತ್ರಿಮಂಡಲ ರಚನೆಯಾಗಿದೆ. ಅದಾದ ನಂತರ ಅನೇಕ ವಿಚಾರಗಳನ್ನು ನೀವೆಲ್ಲ ಗಮನಿಸಿದ್ದೀರಿ. ಅದರ ಭಾಗವಾಗಿಯೇ ನಾನು ನಾಳೆ ಸುದೀರ್ಘವಾಗಿ ಬಿಜಾಪುರದ ಪ್ರವಾಸಿ ಮಂದಿರದಲ್ಲಿ ಬೆಳಗ್ಗೆ 10 ಗಂಟೆಗೆ ಭಾಳ ವಿವರವಾಗಿ ನಾನು ಮಾತಾಡ್ತೀನಿ. ಇವತ್ತೊಂದು ದಿವಸ ಅವಕಾಶ ಕೊಡಿ. ಸರ್ಕಾರದ 2ನೇ ಅವಧಿಯ ಮಂತ್ರಿಮಂಡಲ ರಚನೆಯಾಗಿದೆ. ಅದಾದ ನಂತರ ಅನೇಕ ವಿಚಾರಗಳನ್ನು ನೀವೆಲ್ಲ ಗಮನಿಸಿದ್ದೀರಿ. ಅದರ ಭಾಗವಾಗಿಯೇ ನಾನು ನಾಳೆ ಸುದೀರ್ಘವಾಗಿ ಬಿಜಾಪುರದ ನಾಳೆ ಬಿಜಾಪುರದ ಪ್ರವಾಸಿ ಮಂದಿರದಲ್ಲಿ ಅವರು ಭೇಟಿಯಾಗಿ ಸುದ್ದಿಗೋಷ್ಠಿಯನ್ನು ನಡೆಸಲಿದ್ದಾರೆ ಅನ್ನೋ ಮಾತಿನಲ್ಲಿ ಈಗ ಯಶವಂತರಾಯ್ ಗೌಡ ಅವರು ಸಮಾಧಾನಗೊಂಡಂತೆ ಕಾಣ್ತಾ ಇದೆ. ಎಸ್.ಆರ್. ಶ್ರೀನಿವಾಸ್ ಗುಬ್ಬಿ ಶಾಸಕ ನಿನ್ನೆ ಎಲ್ಲ ಮಂತ್ರಿಗಿರಿ ಸಿಕ್ಕಿಲ್ಲ ಅಂತ ಕೆಂಡ ಕಾರ್ತಾ ಇದ್ರು. ಸರ್ಕಾರದ ವಿರುದ್ಧ ನಿಗಿ ಕೆಂಡ ಕಾರ್ತಿದ್ರು. ಆದ್ರೀಗ ಮುಖ್ಯಮಂತ್ರಿಯ ಒಂದೇ ಒಂದು ಫೋನ್ ಕಾಲ್ನಿಂದ ಬಂಡಾಯ ಶಮನಗೊಂಡಿದೆ. ಇಂದು ಎಸ್.ಆರ್. ಶ್ರೀನಿವಾಸ್ ಅವರು ತಮ್ಮ ರಾಜೀನಾಮೆಯಿಂದ ಹಿಂಸರಿದಂತೆ ಕಾಣ್ತಾ ಇದೆ. ಮೊದಲೇ ಕೆಎಸ್ಆರ್ಟಿಸಿ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಇಲ್ಲ ಅಂತ ಈಗ ಒಂದ್ ಕಡೆ ಹೇಳ್ತಾ ಇದ್ದಾರೆ. ಈ ಹಿಂದೆ ಕೆಎಸ್ಆರ್ಟಿಸಿ ಲಾಸ್ನಲ್ಲಿದೆ, ನನಗೆ ಈ ನಿಗಮ ಬೇಡ, ಈ ಅಧ್ಯಕ್ಷ ಸ್ಥಾನದಿಂದ ಹಿಂದೆ ಸರಿತೇನೆ ಅಂತೆಲ್ಲ ಮಾತನಾಡಿದ್ರು ಎಸ್.ಆರ್. ಶ್ರೀನಿವಾಸ್ ಅವರು. ಇದೀಗ ಮುಖ್ಯಮಂತ್ರಿಯ ಒಂದೇ ಫೋನ್ ಕಾಲ್ಗೆ ಶಾಂತವಾಗಿದ್ದಾರೆ ಎಂದು ಬಂಡಾಯವನ್ನ ಶಮನಗೊಳಿಸಿದ್ದಾರೆ ಎಸ್.ಆರ್. ಶ್ರೀನಿವಾಸ್ ಅವರು. ಕೆಎಸ್ಆರ್ಟಿಸಿ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ನೀಡಲಿಕ್ಕೆ ಮುಂದಾಗಿದ್ರು. ಸಚಿವ ಸಂಪುಟದಲ್ಲಿ ನನ್ನ ಹೆಸರಿಲ್ಲ ಅನ್ನೋ ನಿಟ್ಟಿನಲ್ಲಿ ಈಗ ರೊಚ್ಚಿಗೆದ್ದಿದ್ರು. ಆದ್ರೀಗ
ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಯಾವಾಗ ಫೋನ್ ಕಾಲ್ ಮಾಡಿ ಎಸ್ ಆರ್ ಶ್ರೀನಿವಾಸ್ ಅವರೊಟ್ಟಿಗೆ ಮಾತನಾಡಿದ್ರು ಆವಾಗ ಬಂಡಾಯ ಶಮನವಾಗಿದೆ. ಈಗ ಎಸ್ ಆರ್ ಶ್ರೀನಿವಾಸ್ ಅವರದು ಗುಬ್ಬಿ ಶಾಸಕರು ಕೆಎಸ್ಆರ್ಟಿಸಿ ಅಧ್ಯಕ್ಷ ಸ್ಥಾನಕ್ಕೀಗ ರಾಜೀನಾಮೆ ಕೊಡೋದಿಲ್ಲ ಅನ್ನೋ ನಿರ್ಧಾರಕ್ಕೆ ಬಂದಿದ್ದಾರೆ. ಶಾಂತವಾದಂಥ ಶಾಸಕರು ಇವರೆಲ್ಲ ನಿನ್ನೆ ಎಲ್ಲ ಮಂತ್ರಿಗಿರಿ ಪಟ್ಟಕ್ಕಾಗಿ ಕೆಂಡ ಕಾರ್ತಾ ಇದ್ರು. ಆದರೆ ಟಿ ಬಿ ಜಯಚಂದ್ರ ಅವರು ಯಾವುದೇ ಕಾರಣಕ್ಕೂ ನಾನು ರಾಜೀನಾಮೆಯಿಂದ ಹಿಂದೆ ಬರೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ನಮಗೆ ಸಪ್ರೇಟ್ ಆಗಿ ಕಾಂಗ್ರೆಸ್ ನಾಯಕರೊಟ್ಟಿಗೆ ಕುಳಿತುಕೊಳ್ಳಿಕ್ಕೆ ನನಗೆ ಇಷ್ಟ ಇಲ್ಲ, ಹಾಗಾಗಿ ನನಗೆ ಸಪ್ರೇಟ್ ಆಗಿ ಆಸನ ಮಾಡಿಕೊಡಿ ಅಂತ ಒಂದು ಕಡೆ ಟಿ ಬಿ ಜಯಚಂದ್ರ ಅವರು ಪಣ ತೊಟ್ಟು ಕೂತಿದ್ದಾರೆ. ಈ ಬಗ್ಗೆ ಸ್ಪೀಕರ್ಗೂ ಕೂಡ ಪತ್ರ ಬರೆದಿದ್ದಾರೆ. ಇನ್ನು ಮುಂಗಾರು ಅಧಿವೇಶನದಲ್ಲಿ ಹಾಗಾದರೆ ಸಪ್ರೇಟ್ ಕೂರ್ತಾರ ಕಾದ್ ನೋಡಬೇಕು. ಇನ್ನು ಅಪ್ಪಾಜಿ ನಾಡಗೌಡ ಅವರು ಕೂಡ ಶಾಂತವಾದಂತ ಕಾಣ್ತಾ ಇದೆ. ಸಿಎಂ ಭೇಟಿ ಮಾಡಿದ್ದಾರೆ, ನೋವನ್ನ ಕೂಡ ಅವರೊಟ್ಟಿಗೆ ತೋಡಿಕೊಂಡಿದ್ದಾರೆ. ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡಲ್ಲ ಅಂತ ಅವರು ಕೂಡ ಈ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ. ಈಗ ನಿನ್ನೆ ಎಲ್ಲ ಮಂತ್ರಿಗಿರಿ ಪಟ್ಟಕ್ಕಾಗಿ ಅಸಮಾಧಾನವನ್ನು ಹೊರಹಾಕಿದ್ರು ಅಪ್ಪಾಜಿ ನಾಡಗೌಡ. ಇವತ್ತಿಗೆ ಅವರು ಕೂಡ ಶಾಂತವಾದಂತ ಕಾಣ್ತಾ ಇದೆ. ಇನ್ನ ತನ್ವೀರ್ ಸೇಠ್ ಅಸಮಾಧಾನ ಮುಂದುವರಿಕೆ ಹಾಗೇ ಇದೆ. ಒಂದು ಕಡೆ ಇವರ ಬೆಂಬಲಿಗರು ವಿಷ ಕುಡಿತಾ ಇದ್ದಾರೆ, ಅಲ್ಲಲ್ಲಿ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ, ಬಸ್ ನಿಲ್ಲಿಸಿ ಉಗ್ರವಾದಂತ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ ತನ್ವೀರ್ ಸೇಠ್ ಅವರ ಬೆಂಬಲಿಗರು. ಇದರ ಮಧ್ಯೆ ಈಗ ಅಸಮಾಧಾನ ಹಾಗೆ ಮುಂದುವರಿಕೆ ಆಗ್ತಾ ಇದೆ. ಯಾವುದೇ ಕಾರಣಕ್ಕೂ ನಾನು ಕೂಡ ರಾಜೀನಾಮೆಯಿಂದ ಹಿಂದೆ ಸರಿಯೋದಿಲ್ಲ ಅಂತ ಅಸಮಾಧಾನಿತ ಶಾಸಕರಾದಂಥ ತನ್ವೀರ್ ಸೇಠ್ ಅವರು ದಾವಣಗೆರೆ ಎಲೆಕ್ಷನ್ ನಲ್ಲೂ ಸಹಿತ ಭಾರಿ ಸಪೋರ್ಟ್ ಮಾಡಿದ್ದೆ ನಮ್ಮ ಪಕ್ಷಕ್ಕೆ, ಭಾರಿ ನಿಷ್ಠೆಯಿಂದ ಕೆಲಸ ಮಾಡಿದ್ದೇನೆ ನಮ್ಮ ಪಕ್ಷಕ್ಕೆ. ಇಲ್ಲಿ ಕೆಟ್ಟ ಹುಳುಗಳಿಗೆ ಇಲ್ಲಿ ಸ್ಥಾನ ಇದೆ, ಆದರೆ ನಮ್ಮಂಥವ್ರಿಗೆ ಇಲ್ಲಿ ಸ್ಥಾನ ಇಲ್ಲ ಯಾಕೆ ಅನ್ನೋ ನಿಟ್ಟಿನಲ್ಲೆಲ್ಲ ತನ್ವೀರ್ ಸೇಠ್ ಅವರು ಗುಡುಗಿದ್ರು. ಹೀಗಾಗಿ ಅವ್ರಿಗೂ ಕೂಡ ಈಗ ಸಮಾಧಾನವನ್ನು ಮಾಡಲಿಕ್ಕೆ ಹೈಕಮಾಂಡ್ ವರಿಷ್ಠರು ಹಾಗೂ ಡಿ ಕೆ ಶಿ ಅವರು ಕರೆ ಮಾಡಿದ್ದಾರೆ. ಇನ್ನು MC ಸುಧಾಕರ್ ಅವರು ವರಿಷ್ಠರ ಭೇಟಿಗೆ ಸಜ್ಜಾಗಿದ್ದಾರೆ. ಹೈಕಮಾಂಡ್ ವರಿಷ್ಠರ ಭೇಟಿಗೆ ಸಿಎಂ DK ಮೇಲೆ ಮುನಿಸು ಸಿದ್ದು ಬೆಂಬಲಿಗ ಎಂಬ ಹಣೆ ಪಟ್ಟಿ ಕಟ್ಟಿ ನನ್ನನ್ನ ಹಿಂದಿಟ್ಟಿದ್ದಾರೆ ಅಂತ MC ಸುಧಾಕರ್ ಅವರು ಕೂಡ ರೊಚ್ಚಿಗೆದ್ದಿದ್ದಾರೆ. ಬಹಿರಂಗವಾಗಿ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನಿಗಿ ಕೆಂಡ ಕಾರ್ತಾ ಇದ್ರು ಮಂತ್ರಿಗಿರಿಗಾಗಿ ಇವರು ವರಿಷ್ಠರ ಭೇಟಿಗೆ ಈಗ ಸಜ್ಜಾಗಿದ್ದಾರೆ. ಹೈಕಮಾಂಡ್ ವರಿಷ್ಠರ ಮುಂದೆ ರಾಜೀನಾಮೆ ಸಲ್ಲಿಸಲಿಕ್ಕೆ ಮುಂದಾಗಿದ್ದಾರೆ. ನನ್ನ ರಾಜೀನಾಮೆಯನ್ನ ಅಂಗೀಕರಿಸಿ ಅಂತ ಈಗ ಕೇಳ್ಕೊಳ್ತಾ ಇದ್ದಾರೆ. ಬೇಳೂರು ಗೋಪಾಲಕೃಷ್ಣ ಅವರು ನಿನ್ನೆ ಮುಖ್ಯಮಂತ್ರಿ DK ಶಿವಕುಮಾರ್ ಭೇಟಿಗೆ ಹೋಗಲಿಲ್ಲ. ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನಿರ್ಧಾರ ಈಗ ವಾಪಸ್ ತೆಗೆದುಕೊಂಡಿದ್ದಾರೆ. DK ಶಿವಕುಮಾರ್ ಅವರು ಅದೇನ್ ಮೋಡಿ ಮಾಡಿದ್ರೋ ಗೊತ್ತಿಲ್ಲ. ಬೇಳೂರು ಗೋಪಾಲಕೃಷ್ಣ ಅವರು ಈಗ ಶಾಂತವಾಗಿದ್ದಾರೆ. ಇನ್ನ ಕರಗ ಮಹೋತ್ಸವದಲ್ಲೂ ಸಹಿತ ಸ್ಟೇಜ್ ಹಂಚಿಕೊಂಡಿದ್ದಾರೆ.